ರಟ್ಟಿಹಳ್ಳಿಯಲ್ಲಿ ಒಬ್ಬ ಕೊಲೆ ಆಯಿತು. ಇದು ಇತ್ತೀಚಿನದು. ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಣುಮಕ್ಕಳ ಒಂದು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ ಈಶ್ವರಪ್ಪನವ್ರು. ಅದಕ್ಕೆ ಈ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು RSS ಅನ್ನು ಬಿಟ್ಟು ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿ. ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಬಯಸ್ತಾ ಇದ್ದೀನಿ. ಈ ಕ್ರಮ ತಗೋಬೇಕು. ಇವ್ರೇನು ಗಾಯಾಳುಗಳಿಗೆ ಇವತ್ತೇನು ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಪೂರ್ಣ ಅನ್ಫಿಟ್. ಅವ್ರು ಏನು ಕೆಲಸನೇ ಮಾಡ್ತಾ ಇಲ್ಲ. ಮುಂಜಾನೆ ಅದು ಕೂಡಲೇ RSS ಟ್ವೀಟ್ ಮಾಡೋದು ಬಿಟ್ಟರೆ ಏನು ಆ ಟ್ವೀಟ್ ಬಿಟ್ಟರೆ ಟ್ವಿಟ್ಟರ್ನಿಂದ ಹೊರಗೆ ಬರಲ್ಲ ಎಲೆಕ್ಷನ್ನಿಂದ. ಇನ್ನೊಂದು 2 ವರ್ಷ ಇರ್ತಾರೆ ಅವರು. ಏನೇನೋ ಎದಕ್ಕೆ ಅನುಮತಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಪ್ರಕಾರ ಅನುಮತಿ ಕೊಡಬೇಕಾಗ್ತೈತಿ. ಹಿಂದೆ ಯಾರೂ ಆ ಸಂಪ್ರದಾಯ ಹಾಕಿದ್ದಿಲ್ಲ. ಇದೇ ಪರಮೇಶ್ವರರು ಇದ್ದಾಗ ಸಹಿತ ಈ ರೀತಿ ಕೆಟ್ಟ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ರಟ್ಟಿಹಳ್ಳಿಯಲ್ಲಿ ಒಬ್ಬ ಕೊಲೆ ಆಯಿತು. ಇದು ಇತ್ತೀಚಿನದು. ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಣುಮಕ್ಕಳ ಒಂದು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ ಈಶ್ವರಪ್ಪನವ್ರು. ಅದಕ್ಕೆ ಈ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು RSS ಅನ್ನು ಬಿಟ್ಟು ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲಿ. ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಬಯಸ್ತಾ ಇದ್ದೀನಿ. ಈ ಕ್ರಮ ತಗೋಬೇಕು. ಇವ್ರೇನು ಗಾಯಾಳುಗಳಿಗೆ ಇವತ್ತೇನು ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಪೂರ್ಣ ಅನ್ಫಿಟ್. ಅವ್ರು ಏನು ಕೆಲಸನೇ ಮಾಡ್ತಾ ಇಲ್ಲ. ಮುಂಜಾನೆ ಅದು ಕೂಡಲೇ RSS ಟ್ವೀಟ್ ಮಾಡೋದು ಬಿಟ್ಟರೆ ಏನು ಆ ಟ್ವೀಟ್ ಬಿಟ್ಟರೆ ಟ್ವಿಟ್ಟರ್ನಿಂದ ಹೊರಗೆ ಬರಲ್ಲ ಎಲೆಕ್ಷನ್ನಿಂದ. ಇನ್ನೊಂದು 2 ವರ್ಷ ಇರ್ತಾರೆ ಅವರು. ಏನೇನೋ ಎದಕ್ಕೆ ಅನುಮತಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಪ್ರಕಾರ ಅನುಮತಿ ಕೊಡಬೇಕಾಗ್ತೈತಿ. ಹಿಂದೆ ಯಾರೂ ಆ ಸಂಪ್ರದಾಯ ಹಾಕಿದ್ದಿಲ್ಲ. ಇದೇ ಪರಮೇಶ್ವರರು ಇದ್ದಾಗ ಸಹಿತ ಈ ರೀತಿ ಕೆಟ್ಟ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ.